ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಇವತ್ತು ನಾವು ಪ್ರಶಾಂತ್ ನೀಲ್ ನಿರ್ದೇಶನದ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಸಾಲರ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ಯಾಕೆ ತಡ, ಬನ್ನಿ ಮೂವಿ ನೋಡೋಣ. ಈ ಮೂವಿ ಇಬ್ಬರನ್ನ ಹುಡುಗರು ತೋರಿಸೋದೊಂದಿಗೆ ಶುರುವಾಗುತ್ತೆ. ಅವ್ರ ಏಜು ಸುಮಾರು 10 ರಿಂದ 12 ಇರಬಹುದು. ಇವರಿಬ್ರು ಮುಂದೆ ಒಳ್ಳೆ ದೋಸ್ತ್ಗಳಾಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಕಾನ್ಸರ್ಟ್ ನಲ್ಲಿ ದೇವ ವರದರಾಜ್ ಎಂಬ ಹುಡುಗರನ್ನ ತೋರಿಸ್ತಾರೆ. ಈಗಿರುವಾಗ ವರದರಾಜನ ಮೂಕ್ತಿಯನ್ನ ಸ್ವಲ್ಪ ಜನ ಕಿತ್ಕೊಂಡು ಹೋಗಿ ವಾಪಸ್ ಕೊಡೋದಿಲ್ಲ. ಆಗ ವರದರಾಜ್ ಬಂದು ದೇವ ಹತ್ರ ಹೇಳ್ತಾನೆ. ಆಗ ದೇವ ಹೋಗಿ ನನ್ನ ದೋಸ್ತ ಮೂಕ್ತಿನ ಎತ್ಕೊಂಡಿದ್ರಲ್ಲ, ವಾಪಸ್ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಮ್ಮವನೊಂದಿಗೆ ಹೋರಾಡಿ ಅವನನ್ನ ನೆಲಕ್ಕುರುಳಿಸಿದರೆ ನಿನ್ನ ದೋಸ್ತ ಮೂಕ್ತಿಯನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ದೇವ ತನ್ನ ದೋಸ್ತ್ನ ಮುಕ್ತಿಗೋಸ್ಕರ ಅವನೊಂದಿಗೆ ಹೋರಾಡಿ ಅವನನ್ನು ನೆಲಕ್ಕುರುಳಿಸ್ತಾನೆ. ಆಗ ಭಯ ಬಿದ್ದ ಅವರೆಲ್ಲರೂ ವರದನ ಮುಕ್ತಿಯನ್ನ ವಾಪಸ್ ಕೊಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಕಾನ್ಸರ್ನ ರಾಜ ಆಗಿರುವ ರಾಜ್ಮನ್ನರ್ನ ಗ್ಯಾಂಗ್ ದೇವತಾಯಿಯನ್ನ ಕೊಲ್ಲೋದಿಕ್ಕೆ ಬರ್ತಾರೆ. ಆಗ ಅದೇ ಸಮಯಕ್ಕೆ ವರದರಾಜ್ ಬಂದು ದೇವತಾಯಿಯನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಇನ್ನು ವರದರಾಜ್ ರಾಜ್ಮನ್ನರ್ನ ಮಗನಾಗಿದ್ದರಿಂದ ಆ ವಿಲನ್ಗಳು ವರದರಾಜ್ ಮಾತಿಗೆ ಓಕೆ ಅಂತೇಳಿ ದೇವತಾಯಿಯನ್ನ ಬಿಟ್ಬಿಡ್ತಾರೆ. ಹಾಗೆ ಆ ರೌಡಿ ವರದರಾಜ್ ಕೈಲಿದ್ದ ಕೈ ಖಡ್ಗವನ್ನ ಇಸ್ಕೊಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವರದರಾಜ್ ದೇವ ಮತ್ತು ಅವನ ತಾಯಿಯನ್ನ ಕಾನ್ಸರ್ದಿಂದ ದೂರ ಕಳಿಸ್ತಾನೆ. ಹೀಗೆ ಇವರಿಬ್ರು ದೂರವಾಗಬೇಕಾಗುತ್ತೆ. ಆಗ ಹೋಗುವಾಗ ದೇವ ವರದರಾಜ್ಗೆ ಒಂದು ಮಾತನ್ನ ಕೊಡ್ತಾನೆ. ನಿನ್ಗೋಸ್ಕರ ನಾನಿದ್ದೀನಿ. ನಿನ್ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಒಂದ್ಸರಿ ನನ್ನನ್ನ ಕೂಗು. ಆಗ ನಾನು ಎಷ್ಟೇ ದೂರ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ನಾನ್ ನಿನ್ ಕಣ್ ಮುಂದೆ ಬಂದು ನಿಂತ್ಕೋತೀನಿ ಅಂತ ಹೇಳ್ತಾನೆ. ನಂತರ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಆದ್ಯ ತನ್ನ ತಂದೆಗೆ ಗೊತ್ತಾಗದ ಹಾಗೆ USA ಇಂದ ಇಂಡಿಯಾಗೆ ಬರ್ತಾ ಇರ್ತಾಳೆ. ಆಗ ಆದ್ಯಳ ತಂದೆ ಬಿಲಾಲ್ ಎಂಬ ವ್ಯಕ್ತಿಗೆ ಕಾಲ್ ಮಾಡಿ ನನ್ ಮಗಳು ಇಂಡಿಯಾಗೆ ಬರ್ತಾ ಇದ್ದಾಳೆ, ಅವಳನ್ನ ಕಾನ್ಸರ್ ಗ್ಯಾಂಗ್ ಕೊಲ್ಲೋದಿಕ್ಕೆ ಕಾಯ್ತಾ ಇದೆ, ಅವಳು ಸಿಕ್ಕಿದ್ರೆ ಕೊಂದಾಕ್ತಾರೆ, ಅವಳನ್ನ ಏನಾದ್ರೂ ಮಾಡಿ ನೀನೇ ಕಾಪಾಡ್ಬೇಕು ಅಂತ ಹೇಳ್ತಾನೆ. ಇನ್ನು ಅದನ್ನು ಕೇಳಿದ ಬಿಲಾಲ್ ಕಾನ್ಸರ್ ಗ್ಯಾಂಗ್ ನಿಂದ ನಿನ್ನ ಮಗಳನ್ನ ಕಾಪಾಡೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆದ್ಯಳ ತಂದೆ, ಹೌದು, ಅವಳನ್ನ ನಿನ್ನಿಂದ ಕಾಪಾಡೋದಿಕ್ಕಾಗಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಿನಗೆ ಮಾತ್ರ ಗೊತ್ತಿರೋ ದೇವ ಮಾತ್ರ ಅವಳನ್ನ ಕಾಪಾಡಬಹುದು. ಹೇಗಾದ್ರೂ ಮಾಡಿ ನೀನ್ ನನ್ನ ಮಗಳನ್ನ ದೇವ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದ್ದರಿಂದ ಬಿಲಾಲ್ ಆದ್ಯ ಇಂಡಿಯಾಗೆ ಎಂಟ್ರಿ ಆಗ್ತಿದ್ದಾಗೇನೆ ಅವಳನ್ನ ಕಿಡ್ನಾಪ್ ಮಾಡಿ ಅಸ್ಸಾಂನ ಮಾರಮಲ್ಲ ಗ್ರಾಮದಲ್ಲಿರುವ ದೇವ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದೇವ ಕೋಲ್ ಮೈನ್ಸ್ ಅಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ತಾಯಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ದೇವಳ ತಾಯಿ ಆದ್ಯಳನ್ನ ನೋಡಿ, ಏ ಬಿಲಾಲ್, ಯಾರೋ ಈ ಹುಡುಗಿ ಇಲ್ಲಿ ಯಾಕೋ ಬಂದಿದ್ದಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಬಿಲಾಲ್, ಈ ಹುಡುಗಿ ಇಂಗ್ಲಿಷ್ ಟೀಚರ್, ಇಲ್ಲಿರೋ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಮಾಡೋದಕ್ಕೆ ಬಂದಿದ್ದಾಳೆ, ನೀವು ಪರ್ಮಿಷನ್ ಕೊಟ್ರೆ ಇಲ್ಲಿರೋ ಮಕ್ಕಳಿಗೆ ಫ್ರೀಯಾಗಿ ಪಾಠ ಮಾಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ದೇವಳ ತಾಯಿ ಆದ್ಯ ಇಲ್ಲಿರೋ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಬಂದಿದ್ದಾಳೆ ಅನ್ಕೊಂಡು ಓಕೆ ಅಂತ ಹೇಳ್ತಾಳೆ. ಆದ್ರೆ ಆದ್ಯಗೆ ಮಾತ್ರ ಇದೇನೋ ಅರ್ಥವಾಗದೆ ಬಿಲಾಲ್ ನ ಕೇಳ್ತಾಳೆ, ನೀವೆಲ್ಲ ಯಾರು, ಯಾಕೆ ನನ್ನ ಕಿಡ್ನಾಪ್ ಮಾಡಿದೀರಾ, ನಾನಿಲ್ಲಿ ಇಂಗ್ಲಿಷ್ ಟೀಚರ್ ಕೆಲಸ ಮಾಡೋದು ಅಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಬಿಲಾಲ್ ಆದ್ಯಳನ್ನ ಅವರ ತಂದೆಗೆ ಕಾಲ್ ಮಾಡಿ ಮಾತಾಡಿಸ್ತಾನೆ. ಆಗ ಆದ್ಯಳ ತಂದೆ ಅವಳ ಹತ್ರ, ನೀನು ದೇವ ಹತ್ರ ಇನ್ನು 4 ದಿನ ಇರ್ಲೇಬೇಕು, ಏಕೆಂದ್ರೆ ಕಾನ್ಸರ್ ಗ್ಯಾಂಗು ನಿನ್ನನ್ನ ಕೊಂದಾಕುತ್ತೆ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಇನ್ನು ಆದ್ಯ ತನ್ನ ತಂದೆ ಹೇಳಿದ್ಕೋಸ್ಕರ ದೇವ ಹತ್ರನೇ ಇರ್ತಾಳೆ. ನೆಕ್ಸ್ಟ್ ನಲ್ಲಿ ಆದ್ಯ ಇರುವ ಜಾಗ ಕಾನ್ಸರ್ ಗ್ಯಾಂಗ್ಗೆ ಗೊತ್ತಾಗಿ ಅವಳನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ದೇವ ಮಾತ್ರ ಅದನ್ನ ತಡಿದೆ ನೋಡ್ಕೊಂಡು ನಿಂತಿರ್ತಾನೆ. ಏಕೆಂದ್ರೆ ದೇವ ಚಿಕ್ಕಂದಿನಲ್ಲೇ ಕಾನ್ಸರ್ ನಿಂದ ದೂರ ಆಗೋ ಸಮಯದಲ್ಲಿ ಇನ್ ಮುಂದೆ ನಾನು ಯಾರ ಮೇಲೂ ಕೂಡ ಕೈ ಮಾಡೋದಿಲ್ಲ ಅಂತೇಳಿ ತನ್ನ ತಾಯಿಗೆ ಮಾತನ್ನ ಕೊಟ್ಟಿರ್ತಾನೆ. ಆ ಮಾತಿಗೆ ಕಟ್ಟು ಬಿದ್ದಿದ್ದಂತ ದೇವ ಆದ್ಯಳನ್ನು ಕಾಪಾಡದೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇದೆಲ್ಲವನ್ನು ನೋಡಿದಂತ ದೇವಳ ತಾಯಿ, ಒಂದ್ ಹೆಣ್ಣನ್ನ ಎತ್ಕೊಂಡು ಹೋಗ್ತಾ ಇದ್ರು ಸುಮ್ನೆ ಇದೆಯಲ್ವಾ, ಅವಳನ್ನ ಕಾಪಾಡು ಅಂತ ಹೇಳ್ತಾಳೆ. ಆಗ ದೇವ ಅಲ್ಲಿವರೆಗೂ ಬಚ್ಚಿಟ್ಕೊಂಡಿದ್ದ ತನ್ನ ಕೋಪವನ್ನ ಕಾನ್ಸರ್ ಗ್ಯಾಂಗ್ ಮೇಲೆ ತೋರಿಸಿ ಅವರನ್ನ ಕೊಂದಾಕಿ ಆದ್ಯಳನ್ನ ಕಾಪಾಡ್ತಾನೆ. ಸೀನ್ ಕಟ್ ಆದ್ರೆ ಆದ್ಯ ಬಗ್ಗೆ ದೇವಳ ತಾಯಿಗೆ ಗೊತ್ತಾಗಿ ದೇವಳನ್ನ ಬೈತಾ ಇರ್ತಾಳೆ. ಆಗ ಪಕ್ಕದಲ್ಲಿದ್ದ ಬಿಲಾಲ್, ಇದರಲ್ಲಿ ದೇವ ತಪ್ಪೇನಿಲ್ಲ, ನಾನು ಆ ಹುಡುಗಿನ ಕಾಪಾಡೋ ಅಂದಿದ್ಕೋಸ್ಕರ ದೇವ ಹುಡುಗಿನ ಕಾಪಾಡಿದಾನೆ ಅಂತ ಹೇಳ್ತಾನೆ. ಆಗ ದೇವನ ತಾಯಿ ತಕ್ಷಣ ಆದ್ಯಳನ್ನ ಈ ಊರಿಂದ ಕಳಿಸಿ ಅಂತ ಹೇಳ್ತಾಳೆ. ಆದ್ದರಿಂದ ಬಿಲಾಲ್ ಆದ್ಯಳನ್ನ ಈ ಊರಿಂದ ಕಳಿಸೋದಕ್ಕೆ ರೆಡಿ ಆಗ್ತಾನೆ. ಅದೇ ಸಮಯದಲ್ಲಿ ಅಲ್ಲಿ ಹೋಗ್ತಾ ಇರುವ ಕಾನ್ಸರ್ ಗ್ಯಾಂಗ್ ನಲ್ಲಿ ಒಬ್ಬನಾಗಿರುವ ಡ್ರಗ್ಸ್ ಡೀಲರ್ ರಾಮ್ ಫೋನ್ಗೆ ಆದ್ಯಳ ಮೊಬೈಲ್ ನಿಂದ ಒಂದು ಮೆಸೇಜ್ ಬರುತ್ತೆ. ಆದ್ದರಿಂದ ಹೇಗೋ ರಾಮ್ ಪಕ್ಕದಲ್ಲಿದ್ದ ಕಾರಣ ಆದ್ಯಳನ್ನ ಕಂಡುಹಿಡಿದು ತನ್ನ ಟ್ರಕ್ ಅಲ್ಲಿ ಬಿಲಾಲ್ ಮತ್ತು ಆದ್ಯಳನ್ನ ಎತ್ಕೊಂಡು ಕಾನ್ಸರ್ಗೆ ಹೋಗ್ತಾ ಇರ್ತಾನೆ. ಇದೆಲ್ಲವೂ ಕೂಡ ದೇವ ಮತ್ತು ಅವನ ತಾಯಿ ಮುಂದೆ ನಡೀತಾ ಇರುತ್ತೆ. ಆಗ ಅವನ ತಾಯಿಗೆ ಆದ್ಯ ಮೇಲೆ ಕರುಣೆ ಬಂದು ಅವರು ಕಾನ್ಸರ್ ಗ್ಯಾಂಗ್ ಅಂತ ಗೊತ್ತಿದ್ರು ಕೂಡ ಆದ್ಯಳನ್ನ ಕಾಪಾಡು ಅಂತ ಹೇಳ್ತಾಳೆ. ಇದರಿಂದ ತನ್ನ ತಾಯಿ ಹೇಳಿದ್ದರಿಂದ ದೇವ ದೊಡ್ಡ ದೊಡ್ಡ ಗನ್ ಮಿಷಿನ್ ಗಳಿಂದ ಕಾನ್ಸರ್ ಗ್ಯಾಂಗ್ ಮೇಲೆ ದಾಳಿ ಮಾಡಿ ಅವರನ್ನ ಕೊಂದಾಕಿ ಆದ್ಯಳನ್ನ ಕಾಪಾಡ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆದ್ಯಳ ಬಾಡಿ ಮೇಲೆ ಕಾನ್ಸರ್ ಟ್ಯಾಟೋ ಇರುತ್ತೆ. ಇನ್ನು ಕಾನ್ಸರ್ ಟ್ಯಾಟೋ ಇರುವ ಯಾವುದೇ ವಸ್ತು ಆಗಿರ್ಬೋದು ಅಥವಾ ಇನ್ನೇನೇ ಆಗಿದ್ರು ಅದು ಕಾನ್ಸರ್ ಸಾಮ್ರಾಜ್ಯಕ್ಕೆ ಹೋಗದೆ ಮಧ್ಯದಲ್ಲಿ ಯಾರಾದ್ರೂ ತಡೆದ್ರೆ ಅವರು ಸಾಯೋದು ಗ್ಯಾರಂಟಿ. ಇನ್ನು ಕಾನ್ಸರ್ ಟ್ಯಾಟೋ ಇರುವ ಆದ್ಯಳನ್ನ ತಡೆದಿದ್ದು ದೇವ. ಆ ನಂತರ ವಿಷಯ ತಿಳಿದ ಕಾನ್ಸರ್ ರಾಜ ವರದರಾಜು ದೇವ ಕೂಡ ಸಾಯಲೇಬೇಕು ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಕಾನ್ಸರ್
ಸಾಮ್ರಾಜ್ಯವನ್ನ ತೋರಿಸ್ತಾರೆ. ಅಲ್ಲಿ ಮನಾ ಟ್ರೈಬ್, ಶೌರ್ಯನ್ ಟ್ರೈಬ್ ಮತ್ತು ಗನಿಯಾ ಟ್ರೈಬ್ ಅಂತೇಳಿ ಈ 3 ಟ್ರೈಬ್ಗಳು ಕಾನ್ಸರ್ ನ ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ಮನಾ ಟ್ರೈಬ್ ನ ನಾಯಕನಾಗಿರುವ ಶಿವಮಾನರ್ ಈ 3 ಟ್ರೈಬ್ ಗಳನ್ನ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಇನ್ನು ಪ್ರಪಂಚದಲ್ಲಿ ನಡೆಯುವ ಫೇಕ್ ಕರೆನ್ಸಿ, ಡ್ರಗ್ಸ್ ಡೀಲರ್, ಸ್ಮಗ್ಲಿಂಗ್ ಹೀಗೆ ಎಷ್ಟೋ ಕಾನ್ಸರ್ ನಲ್ಲಿ ಲಿಂಕ್ ಆಗಿರ್ತವೆ. ಹೀಗೆ ಕಾನ್ಸರ್ ನೋಡುತ್ತಿದ್ದಾಗೇನೆ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ. ಆಗ ಶಿವಮಾನರ್ ಒಂದು ಬುಕ್ ಅನ್ನ ಬರೆದು ಈ ಕಾನ್ಸರ್ ನ ಆಳ್ವಿಕೆ ನಡೆಸುವವರು ಆ ನಿಬಂಧನೆಗಳನ್ನ ಪಾಲಿಸಲೇಬೇಕು ಅಂತ ಹೇಳ್ತಾನೆ. ಹಾಗೆ ಕಾನ್ಸರ್ ಸಾಮ್ರಾಜ್ಯವನ್ನ 101 ಭಾಗವಾಗಿ ಮಾಡಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರನ್ನ ರಾಜನನ್ನಾಗಿ ಮಾಡ್ತಾನೆ. ಸೀನ್ ಕಟ್ ಆದ್ರೆ ಶಿವಮಾನರ್ ಸತ್ತು ಹೋಗ್ತಾನೆ. ನಂತರ 3 ಟ್ರೈಬ್ಸ್ ಗಳು ಒಂದು ನಿರ್ಧಾರಕ್ಕೆ ಬಂದು ಶೌರ್ಯಾಂಗ ಟ್ರೈಬ್ಸ್ ನ ನಾಯಕನಾಗಿರುವ ದಾರನನ್ನ ಈ 3 ಟ್ರೈಬ್ಸ್ ಗೂ ರಾಜನಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಆದ್ರೆ ಇದು ಶಿವಮಾನರ್ನ ಮಗ ರಾಜಮಾನರ್ಗೆ ಇದು ಇಷ್ಟವಾಗದೆ ಒಂದು ರಾತ್ರಿ ತನ್ನ ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗಿ ಶೌರ್ಯಾಂಗ ಟ್ರೈಬ್ಸ್ ನ ಎಲ್ಲರನ್ನೂ ಕೂಡ ಕೊಂದಾಕ್ತಾನೆ. ಆದ್ದರಿಂದ ರಾಜಮಾನರ್ಗೆ ಕಾನ್ಸರ್ ಸಾಮ್ರಾಜ್ಯ ದಕ್ಕುತ್ತೆ. ಅವತ್ತಿನಿಂದ ರಾಜಮಾನರ್ ಈ ಕಾನ್ಸರ್ ಸಾಮ್ರಾಜ್ಯದ ಸುತ್ತ ಒಂದು ಗೋಡೆಯನ್ನ ಕಟ್ಟಿ ಅಲ್ಲಿ ಒಂದು ದೊಡ್ಡ ಆರ್ಮಿನ ನಿಯೋಜಿಸಿ ಆರ್ಮಿಯನ್ನ ಕಾನ್ಸರ್ ಸಾಮ್ರಾಜ್ಯಕ್ಕೆ ಕಾವಲಾಗಿ ಇಡ್ತಾನೆ. ಹಾಗೆ ತನ್ನ ಕೈ ಕೆಳಗೆ ಇದ್ದ 5 ಮಂದಿ ಗನಿಯಾ ಟ್ರೈಬ್ ನ ಎನಿಮಿಗಳನ್ನ ಮಂತ್ರಿ ಪದವಿಗೆ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಇನ್ನು ಉಳಿದ 3 ಸ್ಥಾನಗಳಲ್ಲಿ ಒಂದು ತನ್ನ ಮಾವನಿಗೆ, ಇನ್ನೊಂದು ಅಳಿಯನಿಗೆ, ಮತ್ತೊಂದು ತನ್ನ ತಮ್ಮನಿಗೆ ಕೊಡ್ತಾನೆ. ಸೀನ್ ಕಟ್ ಮಾಡಿದ್ರೆ ರಾಜಮಾನರ್ಗೆ ಯಾವುದೋ ಒಂದು ಕೆಲಸದ ಮೇಲೆ ಕಾನ್ಸರ್ ಸಾಮ್ರಾಜ್ಯವನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಹೋಗೋ ಸಮಯದಲ್ಲಿ ಕಾನ್ಸರ್ ಸಾಮ್ರಾಜ್ಯವನ್ನ ತನ್ನ ಮಗಳಾದ ರಾಧಾಮಾನರ್ಗೆ ಕೊಟ್ಟು ಹೊರಟೋಗ್ತಾನೆ. ಹೋಗೋ ಟೈಮಲ್ಲಿ ಗನಿಯಾ ಟ್ರೈಬ್ ನ ಮಂತ್ರಿ ಆಗಿರುವ ರಂಗನನ್ನ ತೆಗೆದುಹಾಕಿ ಆ ಸ್ಥಾನಕ್ಕೆ ವರದರಾಜನನ್ನ ನೇಮಕ ಮಾಡಿ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಂಗ ನನ್ನ ಪದವಿ ಹೋಯ್ತು ಅಂತೇಳಿ ಕೋಪದಲ್ಲಿ ವರದರಾಜನನ್ನ ಕೊಲ್ಲೋದಿಕ್ ಹೋಗ್ತಾನೆ. ಅದೇ ಸಮಯದಲ್ಲಿ ಕೋಟೆಯಿಂದ ಒಂದು ಗಂಟೆ ಶಬ್ದ ಬಂದಿದ್ರಿಂದ ವರದರಾಜನನ್ನು ಕೊಲ್ಲದೆ ರಂಗ ಕೋಟೆಯ ಒಳಗಡೆ ಹೋಗಿ ರಾಧಾಮಾನರನ್ನ ಕೇಳ್ತಾನೆ, ಯಾಕೆ ಗಂಟೆ ಶಬ್ದವನ್ನು ಮೊಳಗಿಸ್ದೆ, ವರದರಾಜನನ್ನ ಕೊಲ್ಲದನ್ನ ಯಾಕೆ ತಡೆದೆ ಅಂತ ಕೇಳ್ತಾನೆ. ಆಗ ರಾಧಾಮಾನರ್, ನನ್ನ ತಂದೆ ಹೋಗುವಾಗ ಈ ಕಾನ್ಸರ್ ಸಾಮ್ರಾಜ್ಯದ ಅಧಿಕಾರವನ್ನ ನನಗೆ ಕೊಟ್ಟು ಹೋಗಿದ್ದಾರೆ. ಈ ಕಾನ್ಸರ್ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಬೇಕು ಅಂದ್ರೆ ಕೆಲವು ನಿಬಂಧನೆಗಳನ್ನ ಪಾಲಿಸಬೇಕು ಅಂತೇಳಿ ಬುಕ್ ಅನ್ನ ಬರೆದಿದ್ದಾರೆ. ಆದ್ರಿಂದ ವರದನನ್ನ ಕೊಲ್ಲೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತೇಳಿ ಆಗ ರಾಧಾಮಾನರ್ ಒಂದು ನಿರ್ಧಾರವನ್ನ ತಗೋತಾಳೆ. ಅದೇನು ಅಂದ್ರೆ ಇನ್ನು ಮುಂದೆ ಕಾನ್ಸರ್ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿ ವೈಲೆನ್ಸ್ ಇರಬಾರದು ಅಂತೇಳಿ ಸೀಸ್ ಫೈರಿಂಗ್ ಅನ್ನ ಪ್ರಕಟಿಸ್ತಾಳೆ. ಈ ಕಡೆ ಸೀಸ್ ಫೈರಿಂಗ್ ಅಂದ್ರೆ ಇಬ್ಬರ ಮಧ್ಯೆ ನಡೆಯುವ ಜಗಳವನ್ನ ಸ್ಟಾಪ್ ಮಾಡೋದು. ಆಗ ಅಲ್ಲೇ ಇದ್ದ ರುದ್ರ ಸೀಸ್ ಫೈರಿಂಗ್ ಅನ್ನ ಎತ್ತಲೇಬೇಕು ಅಂತೇಳಿ ವೋಟಿಂಗ್ ಅನ್ನ ರೈಸ್ ಮಾಡ್ತಾನೆ. ಆದ್ರೆ ಆ ಸೀಸ್ ಫೈರಿಂಗ್ ಅನ್ನ ಎತ್ತಬೇಕು ಅಥವಾ ಬಿಡಬೇಕು ಅನ್ನೋದನ್ನ ಅಲ್ಲಿ ನಡೆಯುವ 9 ದಿನಗಳ ವೋಟಿಂಗ್ ಫೈರಿಂಗ್ ನಲ್ಲಿ ಗೊತ್ತಾಗುತ್ತೆ. ಇನ್ನು ಈ ಕಡೆ ರುದ್ರ ವೋಟಿಂಗ್ ರೈಸ್ ಮಾಡೋದಕ್ಕೆ ಕಾರಣ ಅವನ ಮನಸ್ಸಲ್ಲಿ ವರದರಾಜನನ್ನ ಕೊಲ್ಲಬೇಕು ಅಂತೇಳಿ ಸೇಡನ್ನ ಇಟ್ಕೊಂಡಿರ್ತಾನೆ. 9 ದಿನಗಳ ಕಾಲ ನಡೆಯುವ ಈ ವೋಟಿಂಗ್ ನಲ್ಲಿ ಅವರಿಗೆ ಬೇಕಾದಷ್ಟು ಆರ್ಮಿಯನ್ನ ಅವರು ಇಟ್ಕೊಂಡಿರ್ತಾರೆ. ಆದ್ರೆ ವರದರಾಜ್ ಮಾತ್ರ ತನ್ನ ಹತ್ರ ಯಾವುದೇ ರೀತಿ ಆರ್ಮಿಯನ್ನ ಇಟ್ಕೊಂಡಿರೋದಿಲ್ಲ. ಯಾಕೆಂದ್ರೆ ಅವನ ಹತ್ರ ದೇವ ಇದ್ದಾನೆ. ಆದ್ದರಿಂದ ವರದರಾಜ್ ತನ್ನ ಚಿಕ್ಕಂದಿನ ದೋಸ್ತ ಆಗಿರುವ ದೇವನನ್ನ ಹುಡ್ಕೊಂಡು ಹೋಗಿ ಕೊನೆಗೆ ಅವನನ್ನ ಸೇರ್ಕೊಳ್ತಾನೆ. ಆಗ ವರದರಾಜ್ ದೇವ ಹತ್ರ, ಈಗ ಕಾನ್ಸರ್ ಸಾಮ್ರಾಜ್ಯ ತುಂಬಾ ಕಷ್ಟದಲ್ಲಿದೆ, ಕಾನ್ಸರ್ ಸಾಮ್ರಾಜ್ಯದ ಸೀಟಿಗೋಸ್ಕರ ಹಲವಾರು ಪಿತೂರಿಗಳು ನಡೀತಾ ಇದಾವೆ, ಈಗ ಅಲ್ಲಿನ ಜನರು ತುಂಬಾ ಕಷ್ಟದಲ್ಲಿದ್ದಾರೆ, ನೀನ್ ನನ್ನ ಜೊತೆ ಬರ್ಲೇಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿದ ದೇವ 25 ವರ್ಷಗಳ ನಂತರ ಕಾನ್ಸರ್ ಸಾಮ್ರಾಜ್ಯಕ್ಕೆ ಹೆಜ್ಜೆ ನೀಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜಮಾನರ್ನ ಮಾಮನ ಮಗನಾಗಿರುವ ವಿಷ್ಣುರಾಜನ್ನ ತೋರಿಸ್ತಾರೆ. ವಿಷ್ಣುರಾಜ್ ಒಂದು ಗಾಳಿಪಟವನ್ನ ಆರಿಸಿ ಅದರ ದಾರವನ್ನ ಕಟ್ ಮಾಡ್ತಾನೆ. ಆ ಗಾಳಿಪಟ ಯಾರ ಮನೆಯ ಮೇಲೆ ಹೋಗಿ ಬೀಳುತ್ತೋ ಆ ಮನೆಯಿಂದ ಒಂದು ಹೆಣ್ಣನ್ನ ಎಳ್ಕೊಂಡ್ಬಂದು ಅನುಭವಿಸ್ತಾನೆ. ಇದೇ ವಿಷ್ಣುರಾಜ್ನ ಪದ್ಧತಿ. ಹೀಗೆ ಒಂದು ದಿನ ವರದರಾಜನನ್ನ ಕರೆದು ಅವನ ಮುಂದೆ ಗಾಳಿಪಟವನ್ನ ಆರಿಸಿ ಆ ಮನೆಯಿಂದ ಒಂದು ಹೆಣ್ಣನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆಗ ಅದೇ ಸಮಯಕ್ಕೆ ದೇವ ಅಲ್ಲಿಗೆ ಬರ್ತಾನೆ. ಅಲ್ಲಿ ನಡೀತಿರೋದು ದೇವಗೆ ಹಸಿರಿಗೆ ಇಷ್ಟ ಆಗೋದಿಲ್ಲ. ತನ್ನ ಕೋಪವನ್ನ ಕಂಟ್ರೋಲ್ ಮಾಡಕ್ಕಾಗದೆ ವಿಷ್ಣುರಾಜನನ್ನ ಘೋರವಾಗಿ ಕೊಂದಾಕ್ತಾನೆ. ವಿಷ್ಣುರಾಜನನ್ನ ಕೊಂದಿದ್ದಕ್ಕೋಸ್ಕರ ರಾಧಾಮಾನರ್ ಒಂದು ಸಂಧಾನದ ಮೀಟಿಂಗ್ ಅನ್ನ ಕೋಟೆಯೊಳಗಡೆ ಏರ್ಪಡಿಸ್ತಾಳೆ. ಆಗ ರಾಧಾಮಾನರ್ ದೇವ ಮತ್ತು ವರದರಾಜನನ್ನ ಕೋಟೆಗೆ ಕರ್ಕೊಂಡು ಬರ್ತಾಳೆ. ಆಗ ರಾಧಾಮಾನರ್ ದೇವನನ್ನ ಕೊಲ್ಲೋದಿಕ್ಕೆ ವಿಷ್ಣುರಾಜ್ನ ತಂದೆಗೆ ಪರ್ಮಿಷನ್ ಕೊಡ್ತಾಳೆ. ಆದ್ರೆ ವಿಷ್ಣುರಾಜ್ನ ತಂದೆ ದೇವನನ್ನು ಕೊಲ್ಲೋದನ್ನ ಬಿಟ್ಟು ವರದರಾಜನನ್ನ ಕೊಲ್ಲೋದಿಕ್ಕೆ ಹೋಗ್ತಾನೆ. ಅದನ್ನ ನೋಡಿದಂತ ದೇವ ವರದರಾಜನನ್ನ ಕೊಲ್ಬೇಡ, ಪ್ಲೀಸ್ ಬಿಟ್ಬಿಡು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಹೀಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ವಿಷ್ಣುರಾಜ್ನ ತಂದೆ ನಿಲ್ಲದೆ ಹೋಗಿದ್ದರಿಂದ ಅವನ ತಲೆಯನ್ನು ಕೂಡ ಕತ್ತರಿಸಿ ಕೊಂದಾಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಸಿಸ್ ಫೈರಿಂಗ್ ವೋಟಿಂಗ್ ಫೈನಲ್ ಡೇ ಬರುತ್ತೆ. ಹಾಗೆ ರಾಜಮಾನರ್ ಕೂಡ ತಿರುಗಿ ಕಾನ್ಸರ್ಗೆ ಬರ್ತಾನೆ. ಇದನ್ನೆಲ್ಲ ತಿಳ್ಕೊಂಡ ರಾಜಮಾನರ್ ಕೂಡ ಸಿಸ್ ಫೈರಿಂಗ್ ವೋಟಿಂಗ್ ಅಮಲ್ ಮಾಡೋದಕ್ಕೆ ವೋಟಿಂಗ್ ಮಾಡ್ತಾನೆ. ನಂತರ ವೋಟಿಂಗ್ ಗಳು ನಡೆದ ನಂತರ ಈಕ್ವಲ್ ಆಗಿ 48 ವೋಟುಗಳು ಬರ್ತವೆ. ಲಾಸ್ಟ್ ಅಲ್ಲಿ ಒಂದು ಡಿಸೈಡಿಂಗ್ ವೋಟು ವರದರಾಜ್ ಇರುತ್ತೆ. ಆಗ ವರದರಾಜ್ ದೇವ ಹೇಳಿದ ಕಾರಣಕ್ಕೋಸ್ಕರ ಸಿಸ್ ಫೈರಿಂಗ್ ಎತ್ತೋದಕ್ಕೋಸ್ಕರ ವೋಟಿಂಗ್ ಮಾಡ್ತಾನೆ. ಸೀನ್ ಕಟ್ ಆದ್ರೆ ಸಿಸ್ ಫೈರಿಂಗ್ ಎತ್ತಿದ್ರಿಂದ ಎಲ್ಲರೂ ಸೇರ್ಕೊಂಡು ತಮ್ಮ ಆರ್ಮಿಗಳಿಂದ ದೇವ ಮತ್ತು ವರದರಾಜ್ನನ್ನ ಕೊಲ್ಲೋದಿಕ್ಕೆ ಹೊರಟ
ಹೊರಡ್ತಾರೆ. ಆಗ ದೇವ ಮತ್ತು ವರದರಾಜ್ ಸೇರ್ಕೊಂಡು ಬಂದಿರೋ ಆರ್ಮಿಯನ್ನ ಬಂದವರೆಲ್ಲರನ್ನು ಬಂದ ಹಾಗೆ ಕೊಂದಾಕ್ತಾರೆ. ಹಾಗೆ ವರದರಾಜ್ ದೇವನನ್ನ ಕಾನ್ಸಾರ್ ಸಾಮ್ರಾಜ್ಯದ ಕುರ್ಚಿ ಬೇಕು ಅಂತ ಕೇಳ್ತಾನೆ. ಇನ್ನೊಂದ್ ಕಡೆ ರಾಜಮಾನರ್ಗೆ ಕಾನ್ಸಾರ್ ಸಾಮ್ರಾಜ್ಯದಲ್ಲಿ ನಡೆಯುವ ಪಿತೂರಿಗಳು ಗೊತ್ತಾಗ್ತವೆ. ಒಬ್ರೇನೋ ರಾಜಮಾನರ್ ಕುರ್ಚಿಗೋಸ್ಕರನೇ ಎದುರು ನೋಡ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಮಂತ್ರಿಗಳ ಸ್ಥಾನದಲ್ಲಿರೋ ನಮ್ಮ ಮಾಮ, ನನ್ನ ಅಳಿಯ ಮತ್ತು ನನ್ನ ತಮ್ಮ. ಇನ್ನೊಬ್ನ ಯಾರೋ ನನಗೆ ಗೊತ್ತಿಲ್ಲದಂಗೆ ಕಾನ್ಸಾರ್ ಸಾಮ್ರಾಜ್ಯದಲ್ಲಿ ವೆಪನ್ ಡೀಲಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಆತನೇ ಗನೀರ ಟ್ರೈಬ್ ನಲ್ಲಿರುವ ನಮ್ಮ ಮಂತ್ರಿ ವಾಲಿ. ಇನ್ನು ಅತಿ ಮುಖ್ಯವಾದ ಟ್ವಿಸ್ಟ್ ಏನು ಅಂದ್ರೆ, ನಾನು ಬಹುದಿನಗಳ ಹಿಂದೆ ಕೊಂದಾಕಿದ್ದ ಶೌರ್ಯ ಟ್ರೈಬ್ ನ ಕೆಲವು ಮಂದಿಗಳು ಇನ್ನೂ ಬದುಕೇ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಈಗ ನನ್ನನ್ನ ಕೊಲ್ಲುವುದಕ್ಕೆ ಎದುರು ನೋಡ್ತಾ ಇದ್ದಾರೆ. ಒಬ್ಬನನ್ನ ಬಿಟ್ಟು ಅವನೇ ದೇವ, ಅವನ ತಂದೆ ಶೌರ್ಯಂಗ ಟ್ರೈಬ್ ನ ನಾಯಕ ದಾರ. ಇನ್ನು ವರದ ಕೇಳಿದ್ದ ರಾಜಮಾನರ್ ಕುರ್ಚಿಯನ್ನ ದೇವ ಕೊಟ್ನ. ದೇವನಿಗೆ ತನ್ನ ತಂದೆ ದಾರನನ್ನ ಕೊಂದಿದ್ದು ರಾಜಮಾನರ್ ಅಂತೇಳಿ ಗೊತ್ತಾದ್ರೆ ಏನಾಗುತ್ತೆ? ಶೌರ್ಯಾಂಗ ಟ್ರೈಬ್ಸ್ ರಾಜಮಾನರನ್ನ ಕೊಂದು ಕಾನ್ಸಾರ್ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳುತ್ತಾ ವೆಪನ್ ಡೀಲಿಂಗ್ಸ್ ಮಾಡ್ತಿರುವ ಮಂತ್ರಿ ವಾಲಿಯನ್ನ ರಾಜಮಾನರ್ ಏನ್ ಮಾಡ್ದ? ಕಾನ್ಸರ್ ಟ್ಯಾಟು ಇರುವ ಆದ್ಯಳನ್ನ ದೇವ ತಡೆದಿದ್ರಿಂದ ವರದರಾಜ್ ದೇವನನ್ನ ಕ್ಷಮಿಸಿಬಿಟ್ನ? ಇವೆಲ್ಲವಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಸಲಾರ್ ಪಾರ್ಟ್ 2 ಶೌರ್ಯ ಪರ್ವ ಬರೋವರೆಗೂ ವೇಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡೋದನ್ನ ಮರೆಯಬೇಡಿ. ಧನ್ಯವಾದಗಳು.